ಚಹಾ ಅಥವಾ ಕಾಫಿಗಿಂತ ಆರೋಗ್ಯಕರವಾದ ಏನನ್ನಾದರೂ ಸೇವಿಸಬೇಕಂತ ಬಯಸಿದರೆ ಆಮ್ಲ ಜ್ಯೂಸನ್ನು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಭೂಲೋಕದ ಅಮೃತ ಅಂತ ಹೇಳ್ತಾರೆ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೇಹಕ್ಕೆ ಸಂಜೀವಿನಿ ಥರ ನಮಗೆ ಕೆಲಸ ಮಾಡುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಕೆಳಗೆ ಒಂದು ಗಂಟೆ ಬಟನ್ ಏನು ಕಾಣ್ತಾ ಇದೆ, ಆಲ್ ಅನ್ನೋ ಆಪ್ಷನನ್ನು ಒತ್ತೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ವಿಡಿಯೋವನ್ನು ಮೊದಲು ನೀವೇ ನೋಡಬಹುದು. ಇಲ್ಲಿ ಆಮ್ಲ ಜ್ಯೂಸನ್ನು ಯಾವ ರೀತಿಯಾಗಿ ಮಾಡೋದು, ಹಾಗೆ ಅದರ ಪ್ರಯೋಜನಗಳನ್ನು ಯಾವ್ಯಾವು ಅಂತ ನಾವು ತಿಳಿಯೋಣ ಬನ್ನಿ. ನಾನಿಲ್ಲಿ ಆಮ್ಲನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿಯ ಪ್ರಯೋಜನಗಳು ಯಾವುವು ಅಂದರೆ, ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ಸಮೃದ್ಧವಾಗಿರುತ್ತದೆ. ಬೆಳಗ್ಗೆ ನಾವು ಈ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡಲು ಇದು ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿಡುತ್ತದೆ. ನಮ್ಮ ಚರ್ಮವನ್ನು ಹೊಳಪು ಬರಲಿಕ್ಕೆ ಸಹಾಯ ಮಾಡುತ್ತದೆ. ಕೂದಲ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಈ ಜ್ಯೂಸ್ ನಾವು ಖಾಲಿ ಹೊಟ್ಟೆಯಲ್ಲಿ ಡೈಲಿ ಕುಡಿಬೇಕು ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಬೆಲ್ಲ, ಶುಂಠಿ, ಪುದೀನ ಮತ್ತು ಕರಿಬೇವು ನೀವು ಹೇರಳವಾಗಿ ಹಾಕ್ಬೋದು. ಪುದೀನ ಮತ್ತು ಕರಿಬೇವನ್ನು. ಬೆಲ್ಲ ಬೇಡ ಅಂತಂದರೆ ನೀವು ಹನಿಯನ್ನು ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಕ್ವಾಂಟಿಟಿನಿ ನೀವು ಯಾವ ರೀತಿಯಾಗಿ ತೊಗೊಂಡಿರ್ತಾರೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನ ನುಣ್ಣಗೆ ನಾವು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ನೋಡಿ ಈ ಥರ ಆಗಿದೆ. ನಾವು ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ, ತಣ್ಣೀರು. 1 ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ನೀರು ಹಾಕ್ಕೋತಿದ್ದೀನಿ, ತಣ್ಣೀರು. ನಿಮಗೆ ಜ್ಯೂಸ್ ತೆಳು ಅಥವಾ ದಪ್ಪ ಎಷ್ಟು ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಇದನ್ನ ನಾವು ಶೋಧಿಸ್ಕೋಬೇಕು ಫ್ರೆಂಡ್ಸ್. ಆಮ್ಲದಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇದು ಕ್ಯಾನ್ಸರ್ ರೋಗನ ಕಡಿಮೆ ಮಾಡುತ್ತೆ, ಬರದ ಹಾಗೆ ತಡೆಯುತ್ತೆ ಫ್ರೆಂಡ್ಸ್ ಇದು. ಹಾಗೆ ಉರಿ ಮೂತ್ರ, ಕಾಲು ಪಾದ ಎಲ್ಲ ಉರಿ ಬರುತ್ತೆ ನೋಡಿ, ಹಾಗೆ ಫ್ಯಾಟಿ ಲಿವರ್ ಅವರೆಲ್ಲ ಈ ಜ್ಯೂಸನ್ನು ನಾವು ಸೇವಿಸ್ಬೋದು. ಹೃದಯ ರೋಗ, ಆಲ್ಮೋಸ್ಟ್ ಅಲ್ಲಿ ತುಂಬ ರೋಗಗಳನ್ನು ತಡೆ ಹಿಡಿಯುವ ಶಕ್ತಿ ಈ ಆಮ್ಲ ಜ್ಯೂಸ್ಗಿದೆ. ಆಮ್ಲವನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಚೂರ್ಣ ಅಥವಾ ಡ್ರೈ ಮಾಡಿ ಆದರೂ ನಾವು ಡೈಲಿ ಇದನ್ನು ಬಳಸ್ಕೊಳ್ಳಿ. ನಾನಿಲ್ಲಿ ಇದನ್ನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ಈ ಜ್ಯೂಸನ್ನು ಅಸ್ತಮ, ಮೂಗು ಸೋರ್ತಾ ಇರುತ್ತೆ ನೋಡಿ, ಅಸ್ತಮ ಇರೋರು, ಹಾಗೆ ಮತ್ತು ಸೈನಸ್, ತಲೆನೋವು, ಅರ್ಧ ತಲೆನೋವು ಎಲ್ಲ ಬರುತ್ತೆ ನೋಡಿ, ಅವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಜೀರ್ಣಕ್ರಿಯೆಗೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಬೂಸ್ಟರ್ ಜ್ಯೂಸ್ ಅಂತ ಹೇಳ್ಬೋದು. ನಾವು ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಟೈಮಲ್ಲಾದರೂ ನಾವು ಇದನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯನ್ನು ಬಳಸಿ ಉಪ್ಪಿನಕಾಯಿ ಯಾವ ರೀತಿಯಾಗಿ ಮಾಡೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಹೇಳಿರುವ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಹಾಗೆ ಇದನ್ನು ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕಳಿಸಿ. ನನ್ನ ವಿಡಿಯೋವನ್ನು ಹೀಗೆ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.